ಈಗ ಅಮಿತ್ ಶಾ ಅವರ ವಿಚಾರದಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅವರು ರಾಜೀನಾಮೆಗೆ ಕೂಡ ಒತ್ತಾಯ ಮಾಡ್ತಾ ಇದೆ. ಒಂದು ನಾನು ಆ ಸದನದಲ್ಲಿದ್ದೆ, ರಾಜ್ಯಸಭೆಯಲ್ಲಿ ಅವರು ಮಾತನಾಡಿದ ಪ್ರತಿಯೊಂದು ಅಂಶವನ್ನು ಕೂಡ ಇಡೀ ವಿಶ್ವನೇ ಗಮನಿಸಿದೆ. ಅವ್ರು ಏನು ಹೇಳಿದ್ರು ಮಾತನಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರಿದೇ ಹೋಗಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಾಯಿತ್ತು? ಆ ಪುಣ್ಯಾತ್ಮ ಮಾಡಿರ್ತಕ್ಕಂಥ ಕೆಲಸ ಬೇರೆ ಯಾವುದೇ ರಾಷ್ಟ್ರದಲ್ಲಿ ಆಗಿದ್ರು ಕೂಡ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ನಾವು ಕೂಡ ಇವತ್ತು 75 ವರ್ಷದ ಒಂದು ಇದರಲ್ಲಿ ಮಾಡಿ ನಾವು ಭಗವಂತನ ಯಾವ ರೀತಿ ನಾವು ಪ್ರೀತಿಸ್ತೀವೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಕೂಡ ಪ್ರೀತಿಸ್ತೀವಿ. 10 ಬಾರಿ ನಾವು ಪದೇ ದೇವರನ್ನು ಕೋರಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇವತ್ತು ಕೊಟ್ಟಿದ್ದಾರೆ ಅದು ದೇವರು ಕೂಡ ಪ್ರತ್ಯಕ್ಷ ಆಗಿ ಅದನ್ನು ಹೇಳ್ತಾಯಿದ್ರು. ಇದನ್ನು ಇವರು ಏನಾಯ್ತು, ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಬಾಲಿಶವಾದ ಒಂದು ಭಾವನೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ರಾಷ್ಟ್ರಕ್ಕೆ ಸಂವಿಧಾನದ ಬಗ್ಗೆ ನಾವು ಕೈಗೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ತುಂಬ ಸವಿಸ್ತಾರವಾಗಿ ತಿಳಿಸಿದಾಗ ಅವರು ತಡ್ಕೊಳಕ್ಕಾಗ್ದಿರ ಇದನ್ನು ಮುಂದಿಟ್ಕೊಂಡು ಆ ಕ್ಲಿಪ್ಪಿಂಗ್ನ ಒಂದು ತೆಗೆದುಕೊಂಡು ಸಣ್ಣ ಕ್ಲಿಪ್ಪಿಂಗನ್ನು ಪೂರ್ತಿ ನಾವು ನೋಡಿ ಅಂತ ಅಂದ್ವಿ. ಅದಾಗಿ ಅವ್ರಿಗೆ ಬೇರೆ ಏನೂ ಇಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾಗ ಅವರಿಗೆ ಒಂದು ಸಣ್ಣ ಉಪಕಾರವನ್ನು ಕೂಡ ಮಾಡೋದಲ್ಲ, ಸ್ಮರಣೆನೇ ಮಾಡದೇ ಇರ್ತಕ್ಕಂಥ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥ ನೈತಿಕತೆಯೂ ಕೂಡ ಅವ್ರಿಗಿಲ್ಲ. ಆದರೆ ಜನ ತೀರ್ಮಾನ ಮಾಡಿದ್ದಾರೆ, ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅದಾದಮೇಲೆ ಲೋಕಸಭೆಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಡ್ಕೊಂಡಂಥ ರೀತಿ, ಒಳ್ಳೆ ಹೆಣ್ಣುಮಕ್ಕಳು ಚೈಲ್ಡು ಮಕ್ಕಳು ಏನಾಡ್ತಾರೋ ಆ ಥರ ನಡ್ಕೊಂಡಂಥ ರೀತಿ ಇಡೀ ವಿಶ್ವ ನೋಡ್ತಾ ಇದೆ. ರಾಷ್ಟ್ರದ ಬುದ್ಧಿಜೀವಿಗಳ ತಾಣ, ವಿಶೇಷವಾಗಿ ಬಡವರು, ಕಡುಬಡವರು, ತುಳಿತುಕೊಳ್ಳಲ್ಪಟ್ಟಂಥವ್ರನ್ನು, ಆದಿವಾಸಿಗಳನ್ನು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥ ಏನಾದರೂ ತೀರ್ಮಾನಗಳಾಗಿ ಇವತ್ತು ಅವ್ರಿಗೆಲ್ಲ ಥರದ ಸವಲತ್ತುಗಳು ಸಿಗ್ತಾ ಇದೆ ಅಂದರೆ ಈ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದೆಲ್ಲವನ್ನು ಕೂಡ ಅವ್ರು ತಡ್ಕೊಳಕ್ಕಾಗ್ದಿರ ಈ ರೀತಿಯಾದ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ಇಡೀ ದೇಶದಲ್ಲಿ ಹಿಂದುಳಿದಿರ್ತಕ್ಕಂಥ ಅನೇಕ ರಾಜ್ಯಗಳಿದ್ವಿ, ಅವೆಲ್ಲವನ್ನು ಮೇಲ್ಪಂಕ್ತಿಗೆ ತಂದು ಸುಮಾರು 123 121 ಆಸ್ಪಿರೇಷನ್ ಡಿಸ್ಟ್ರಿಕ್ಟನ್ನು ಮಾಡಿ ಅಲ್ಲಿರ್ತಕ್ಕಂಥ ಬಡವರಿಗೆ, ಸಾಮಾನ್ಯರಿಗೆ ವಿದ್ಯೆ, ಆರೋಗ್ಯ ಮತ್ತು ಬದುಕತಕ್ಕಂಥ ಒಂದು ವ್ಯವಸ್ಥೆಗೆ ಯಾರಾದರೂ ಚಿಂತನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯ ಚಿಂತನೆಯನ್ನು ಸಾಕಾರಗೊಳಿಸ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ, ಅಮಿತ್ ಶಾ ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ. ಒಂದು ಅಮಿತ್ ಶಾ ಅವರ ಒಂದು ದೂರದೃಷ್ಟಿ ಚಿಂತನೆ, ಅವ್ರಿಗೇನಾಗಿದೆ, ನಮ್ಮದೇನೂ ನಡೀತಾ ಇಲ್ಲ, ನಾವೇನೆಲ್ಲ ಮಾಡಿದ್ರೂ ಕೂಡ ತಪ್ಪುಗಳಾಗ್ತಾ ಇದೆ. ಅನೇಕ ಹಳೆಯ ದಿನಗಳನ್ನು, ಹಳೆಯ ನೆನಪುಗಳನ್ನು ನೆನಪಿಸ್ತಕ್ಕಂಥ ಕೆಲಸಗಳಾದಮೇಲೆ ಇದನ್ನು ಕೈಗೆತ್ಕೊಂಡು ಇಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ರಾಷ್ಟ್ರಕ್ಕೆ ಸ್ವತಂತ್ರ ಬಂದ ಮೇಲೆ 65 ವರ್ಷದಲ್ಲಿ ಅವರ ಆಡಳಿತ, ತದನಂತರ ಬಂದಂಥ ನಮ್ಮ ನೆಚ್ಚಿನ ವಾಜಪೇಯಿ ಅವರ ಆಡಳಿತ, ಅದಾದಮೇಲೆ ಮೋದಿಯವರ 10 ವರ್ಷದ ಆಡಳಿತವನ್ನು ಗಮನಿಸಿದ್ದಾರೆ. ಇದೆಲ್ಲವೂ ಕೂಡ ಬಾಲಿಶವಾದ ಹೇಳಿಕೆ, ತಾನಾಗಿ ಅಂತ್ಯ ಆಗ್ತಾಯಿದೆ. ಉತ್ತರ ಭಾರತದಲ್ಲಿ ಅವರೇನೂ ಮಾಡೋಕ್ಕಾಗ್ತಾಯಿಲ್ಲ. ದಕ್ಷಿಣ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಅಥವಾ ಕರ್ನಾಟಕದಲ್ಲಿ ನಾವು ತುಂಬ ದಡ್ಡರು ಅಂತ ನಮ್ಮ ಜನನ ತಿಳ್ಕೊಂಡವ್ರೆ. ದಡ್ಡತನ ಮಾಡಿ ಈಗಾಗಲೇ ಏನೇನು ಅನುಭವಿಸಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಜನ ದಡ್ಡರೆಲ್ಲ ಬುದ್ಧಿವಂತರಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸ್ಪಂದಿಸಬೇಕು ನಾವು